ಮೊದಲಿಗೆ ಭೂಮಿ ನೋಡಿ, ನಿಮಗೆ ಓವರ್ ಆಕ್ಟಿಂಗ್ ಬೇಕಾ ಹೇಳಿ ಓವರ್ ಆಕ್ಟಿಂಗ್ ಮಾಡ್ತೀನಿ, ನಾರ್ಮಲ್ ಆಕ್ಟಿಂಗ್ ಬೇಕಾ ಹೇಳಿ ನಾರ್ಮಲ್ ಆಕ್ಟಿಂಗ್ ಮಾಡ್ತೀನಿ, ಕಡಿಮೆ ಆಕ್ಟಿಂಗ್ ಬೇಕಾ ಹೇಳಿ ಕಡಿಮೆ ಆಕ್ಟಿಂಗ್ ಮಾಡ್ತೀನಿ, ಆಕ್ಟಿಂಗ್ ಬೇಡ ಅನ್ನಿ ಆಕ್ಟಿಂಗ್ ಮಾಡ್ತೀನಿ. ಯಾವುದು ಬೇಕು ಇವಾಗ ನಿಮಗೆ? ಆಗ ಅಜಿತ್, ನೀನು ಇಷ್ಟು ಕ್ಲಾರಿಟಿ ಆಗಿದೆಯಾ ಅಂದಮೇಲೆ ನಿನಗೆ ಏನು ಅನಿಸುತ್ತೋ ಅದನ್ನೇ ಮಾಡ್ತೀಯಾ? ಲೋ ಅಜಿತಾ ಸಾಹೇಬ್ರೆ, ನಾನು ಭೂಮಿ ಅಲ್ಲ, ನಿಮ್ಮ ಅಮ್ಮ ಸಂಗೀತ, ನಮ್ಮ ಅತ್ತೆ ಸಂಗೀತ, ನಾನು ಗುರಾಯಿಸ್ಬೇಡಿ. ಮಾಡು ಮಾಡು, ಬಾರೋ ಇಲ್ಲಿ, ಲೇ ಬಾರೋ ಇಲ್ಲಿ. ಇವೆಲ್ಲ ನಮಗೆ ಸೆಟ್ ಆಗಲ್ಲ, ನೀನೊಬ್ಳೆ ಆಟ ಆಡ್ಕೋ. ಅಯ್ಯಯ್ಯೋ ಸಾಹೇಬ್ರೆ, ಬನ್ನಿ ನೀವು, ಬನ್ನಿ ಸಾಹೇಬ್ರೆ, ನೀವು ಕೂತ್ಕೊಳ್ಳಿ ಸಾಹೇಬ್ರೆ. ನೀವು ಮುಂದೊಂದು ದಿವಸ ದೊಡ್ಡದು ಆಗಬೇಕು ಅಂದರೆ ಇವತ್ತು ಒಂದು ದಿವಸ ಚಿಕ್ಕ ಪುಟ್ಟದ್ದೆಲ್ಲ ಸಹಿಸ್ಕೋಬೇಕು ನೀವು ಒಳ್ಳೆ. ಈಗ ಮತ್ತೆ ಶುರು ಮಾಡೋಣ. ಬಾರೋಲೆ ಬಾರೋ, ಕರಿತಾ ಇದ್ದೀನಿ ತಾನೆ, ಬಾ. ಬಂದೆ ಅಮ್ಮ. ಅಲ್ಲ ಕಣೋ ಅಜಿತಾ, ಅವಾಗ್ಲಿಂದ ಅಮ್ಮ ಕರಿತಾ ಇದ್ದಾಳೆ ತಾನೆ, ಬರ್ಬೇಕು ತಾನೆ, ಸುಮ್ಮನೆ ಕೂತ್ಕೊಂಡೇ ಇದೆಯಲ್ಲೋ. ಅದು ಏನು ವಿಷಯ ಮೊದಲು ಹೇಳು. ನನ್ನ ಹತ್ರ ಏನೋ ಅಜಿತಾ ನಿನಗೆ ಮುಚ್ಚುಮರೆ, ಅದೇನೋ ಮಾತಾಡೋ. ಅಯ್ಯೋ ನಿನ್ನ, ನಮ್ಮಮ್ಮ ಯಾವತ್ತೂ ಈ ತರ ಕತ್ ಮೇಲೆ ಹೊಡೆದೇ ಇಲ್ಲ. WWF ಅಲ್ಲಿ ಎಗರಿ ಹೊಡೆದಂಗೆ ಹೊಡಿತೀಯ ನಂಗೆ. ನೋಡು, ಇದು ನೀನು ನಮ್ಮಮ್ಮನ ಆಕ್ಟಿಂಗ್ ಮಾಡೋ ತರ ಇಲ್ಲ. ಹಳೆ ದ್ವೇಷನೆಲ್ಲ ಮನಸ್ಸಲ್ಲಿ ಇಟ್ಕೊಂಡು ನನಗೆ ಬರೀ ಹೊಡೆಯೋದಕ್ಕೆ ಈ ಸ್ಕೆಚ್ ಹಾಕಿದೀಯಾ ಅನಿಸ್ತಾ ಇದೆ ನನಗೆ. ನೋಡು, ನಮ್ಮಮ್ಮ ಓವರ್ ಆಕ್ಟಿಂಗ್ ಅಂತ ನನಗೆ ಚೆನ್ನಾಗಿ ಗೊತ್ತು, ಆದರೆ ನೀನು ಮಾಡ್ತಾ ಇರೋದು ಓವರ್ ಆಕ್ಟಿಂಗ್ ಅಲ್ಲ, ಓವರ್ಗೆ ಓವರ್ ಆಕ್ಟಿಂಗ್. ನೋಡಿ ಸಾಹೇಬ್ರೆ, ನೀವು ಅವಾಗಲೇ ಓವರ್ ಆಕ್ಟಿಂಗ್ ಅಂತ ಹೇಳಿದ್ರಲ್ಲ, ನಾನು ತುಂಬ ಆಳದಲ್ಲಿ ಮುಳುಗ್ಬಿಟ್ಟೆ ನೋಡಿ, ಅದಕ್ಕೆ ಇಷ್ಟು ಓವರ್ ಆಕ್ಟಿಂಗ್ ಮಾಡಿಬಿಟ್ಟೆ. ಇದು ಯಾಕೋ ಸೆಟ್ ಆಗ್ತಾ ಇಲ್ಲ, ನಾನು ಆ ಕಡೆ ಹೋಗ್ತೀನಿ, ನೀನು ಈ ಕಡೆ ಬಾ. ಅಮ್ಮ, ಅದು ನಾನು ಈಗ ನಿಮ್ಮ ಹತ್ರ ಹೇಳಬೇಕು ಅಂದ್ಕೊಂಡಿರೋ ವಿಚಾರ. ನೀವು ಇದನ್ನು ಹೇಳ್ತಿದ್ದ ಹಾಗೆ ಬೇಜಾರು ಮಾಡ್ಕೋಬಾರ್ದು, ಸಿಟ್ಟು ಮೊದಲೇ ಮಾಡ್ಕೋಬಾರ್ದು. ಅಜಿತಾ, ಪೀಠಿಕೆ ಏನೋ ಜೋರಾಗೇ ಇದೆ ಕಣೋ. ಅಮ್ಮನ ಹತ್ರ ಎಂಥದ್ದೋ ಸಂಕೋಚ ಎಲ್ಲ, ಹೇಳೋ, ಅದು ಏನಾಯಿತು ಹೇಳೋ. ಅಮ್ಮನ ಹತ್ರ ಹೇಳ್ಕೊಳ್ಳೋ. ನೀನು ಈ ಥರ ಹುಚ್ಚಿ ಥರ ಆಡ್ತಾ ಇದೀಯಲ್ಲ, ಒಂದು ಕಡೆ ನಿಂತ್ಕೊಂಡು ಹೇಳ್ಬೋದಾಗಿತ್ತಲ್ವಾ ಅದನ್ನು? ಸಾಹೇಬ್ರೆ, ನೀವೇ ಹೇಳಿದ್ರಲ್ಲ ಅತ್ತೆ ಸ್ವಲ್ಪ ಓವರ್ ಆ್ಯಕ್ಟಿಂಗ್ ಅಂತ, ಅದೇ ಫೀಲ್ ಸಿಗಲಿ ಅಂತ ನಾನು ಈ ಥರ ಮಾಡಿದ್ನಪ್ಪ. ಮುಂದುವರಿಸಿ ಅಮ್ಮ. ನಾನು ಈಗ ನಿಮ್ಮ ಹತ್ರ ಮಾತಾಡಬೇಕು ಅಂದ್ಕೊಂಡಿರೋ ವಿಚಾರ ಮಗು ಬಗ್ಗೆ. ಅಜಿತಾ, ರಿಯಾಕ್ಷನ್ ಆಯಿತು, ಇವತ್ತೇ ಡೈಲಾಗ್ ಹೇಳ್ತೀಯಾ ಏನು? ಅಯ್ಯೋ ನನ್ನ ಕಂದ, 1 ವರ್ಷ ಆದ್ಮೇಲೆ ನೀನು ಭೂಮಿ ಇಬ್ರು ಸೇರ್ಕೊಂಡು ಮಗು ಮಾಡ್ಕೋಬೇಕು ಅಂತ ಅನ್ಕೊಂಡ್ರಲ್ಲೋ, ನನಗೆ ಎಷ್ಟು ಖುಷಿ ಆಗ್ತಾ ಇದೆ ಗೊತ್ತಾ? ನನಗೆ ಎಷ್ಟು ಸಂತೋಷ ಆಗ್ತಾ ಇದೆ ನಿನಗೆ ಗೊತ್ತಾ ಅಜಿತಾ? ಅಯ್ಯೋ ನನ್ನ ಕಂದ, ರಾಜ ಕಣೋ ನೀನು. ಅಷ್ಟೇ ಅಲ್ಲ ಕಣೋ ಅಜಿತಾ, ಆ ಮಗುನ ನನ್ನ ಮಡಿಲಲ್ಲಿ ಎತ್ಕೊಂಡು ಮನೆ ತುಂಬ ಓಡಾಡ್ಬಿಡ್ತೀನಿ ಕಣೋ ಅಜಿತಾ, ಓಡಾಡ್ಬಿಡ್ತೀನಿ ಕಣೋ ನನ್ನ ಕಂದ. ನಾನು ಅಜ್ಜಿ ಆಗ್ಬಿಟ್ಟೆ ಕಣೋ ಅಮ್ಮ. ನೀನು ಈಗ ಅನ್ಕೊಂಡಿರೋದೆಲ್ಲ ಆಗಬೇಕು ಅಂದರೆ ಭೂಮಿ ಕೋಪ್ರೇಟ್ ಮಾಡಬೇಕು ಅಮ್ಮ. ಡೈಲಾಗ್ ಮುಗಿಸಿ ಆಯಿತು, ಇನ್ನು ರಿಯಾಕ್ಷನಲ್ಲೇ ಇದ್ದೀಯಾ ನೀನು? ಓ ಸಾಹೇಬ್ರೆ, ಆ್ಯಕ್ಟಿಂಗಲ್ಲಿ ಮುಳುಗಿ ಹೋಗಿದ್ದೆ ಸಾಹೇಬ್ರೆ. ಈಗ ಹೇಳಿ ಅಮ್ಮ, ನೀನು ಅನ್ಕೊಂಡಿದ್ದೆಲ್ಲ ಆಗಬೇಕು ಅಂತ ಹೇಳಿದರೆ ಭೂಮಿ ಕೋಪ್ರೇಟ್ ಮಾಡಬೇಕು ಅಮ್ಮ. ಏನೋ ಅಜಿತಾ, ಏನೋ ಅವಳಿಗೆ ತೊಂದರೆ, ಏನು ಹೇಳೋ? ಅವಳೇನಾದರೂ ಕೈಯ ಪಿಯ ಅಂತ ಅಂದರೆ ಹಾಗೆ ಎತ್ತಿ ತುಳಿದು ಹಾಕ್ಬಿಡ್ತೀನಿ ಅಂತ ಹೇಳು. ಯಾವಾಗ ಕಳಿಸ್ಲಿ ಅಮ್ಮ ಅವಳನ್ನು ನಿನ್ನ ಹತ್ರ ತುಳಿಯೋಕೆ? ಅಯ್ಯೋ ದಡ್ ನನ್ನ ಮಗನೇ, ಅದಕ್ಕೆ ಮುಹೂರ್ತ ನೋಡ್ಬೇಕೇನೋ? ಈಗಲೇ ಕಳಿಸು ಅವಳನ್ನ. ಸಾಹೇಬ್ರೆ, ನಾನು ಹೇಳಿದ್ದು ಏನು, ನೀವು ಮಾತಾಡ್ತಾ ಇರೋದು ಏನು? ನೀನು ಏನು ಪ್ರಶ್ನೆ ಕೇಳಿದೆ ಅದಕ್ಕೆ ನಾನು ಉತ್ತರ ಕೊಟ್ಟೆ ಅಷ್ಟೇ. ಅಯ್ಯೋ ಸಾಹೇಬ್ರೆ, ಅದು ಅಲ್ಲ ಸಾಹೇಬ್ರೆ, ಉತ್ತರ ಪ್ರಶ್ನೆ ಹೇಗಿರುತ್ತೋ ಉತ್ತರ ಹಾಗೆ ತಾನೇ ಇರುತ್ತೆ. ಅಯ್ಯೋ ಟೆನ್ಷನ್ ಆಗ್ತಾ ಇದೆ ನನಗೆ ಏನು ಮಾಡಬೇಕು ಅಂತಾನೆ ಗೊತ್ತಾಗ್ತಾ ಇಲ್ಲ. ಏನು ಮಾಡೋದು ಅನ್ಕೊಂಡು ಓಡಾಡ್ತಾ ಇರ್ತಾರೆ. ನೋಡು, ಈ ಥರ ಆಸ್ಕರ್ ಲೆವೆಲ್ಗೆ ಓವರ್ ಆ್ಯಕ್ಟಿಂಗ್ ಮಾಡಿ ಇನ್ನೂ ಸ್ವಲ್ಪ ಹೊತ್ತಿಗೆ ಕಿಟಕಿಯಿಂದ ಆಚೆ ಎಗರ್ಬಿಡ್ತೀಯಾ ಅನ್ಸುತ್ತೆ. ಒಂದು ಚಿಕ್ಕ ಕರೆಕ್ಷನ್ ಮಾಡ್ಕೊಳ್ಳೋಣ. ಏನು ಗೊತ್ತಾ? ಏನು ಈಗ ಸಂಗೀತಮ್ಮ ನನ್ನ ಮೈ ಮೇಲೆ ಬರ್ತಾರೆ, ನೀನು ಅಜಿತಾ. ಅಯ್ಯಯ್ಯೋ ಸಾಹೇಬ್ರೆ, ಸಂಗೀತಮ್ಮ ನಿಮ್ಮ ಮೈ ಮೇಲ, ನಾನು ಅಜಿತು. ಇದೆಲ್ಲ ಆಗಲ್ಲ ಸಾಹೇಬ್ರೆ, ಇದೆಲ್ಲ ಹೇಗಾಗುತ್ತೆ? ನಾನು ಅಂದರೆ ನಿಮ್ಮ ಕಾಡಿನ ರಾಣಿ ತುತ್ತೂರು ಆ ಸಿನಿಮಾಗೆ ಹೀರೋಯಿನ್ ಆಗಬೇಕು ಅಂತ ಓವರ್ ಆ್ಯಕ್ಟಿಂಗ್ ಕಲ್ತಿದ್ದೀನಿ. ನೀವು ಪೊಲೀಸ್ ಆಗಿ ಇದ್ಕೊಂಡು ಹೇಗೆ ಓವರ್ ಆ್ಯಕ್ಟಿಂಗ್ ಎಲ್ಲ ಮಾಡ್ತೀರಾ? ನಿಮ್ಮ ಕೈಯಿಂದ ಆಗಲ್ಲ ಬಿಡಿ. ಅಂದರೆ ನಿನ್ನಷ್ಟು ಓವರ್ ಆ್ಯಕ್ಟಿಂಗ್ ಮಾಡೋಕ್ಕಾಗುತ್ತೋ ಇಲ್ವೋ, ಆದರೆ ತಕ್ಕ ಮಟ್ಟಿಗಂತೂ ಟ್ರೈ ಮಾಡ್ತೀನಿ. ಈಗ ನಾನು ಸಂಗೀತಮ್ಮ, ನೀನು ಅಜಿತಾ, ಸರಿ ಆಯಿತು. ಈಗ ನೀವು ಹೇಳಿದ ಹಾಗೆ ನಾನು ಅಜಿತ್ ಆಗಿ ಆ್ಯಕ್ಟ್ ಮಾಡ್ತೀನಿ, ನೀವು ನಮ್ಮ ಅತ್ತೆ ಸಂಗೀತನಾಗಿ ಆ್ಯಕ್ಟ್ ಮಾಡಿ. ನೋಡಿ, ಆ್ಯಕ್ಟಿಂಗ್ ತುಂಬ ಸರಳವಾಗಿ ನ್ಯಾಚುರಲ್ ಆಗಿ ಇರಬೇಕು, ಹಾಗೆ ಆ್ಯಕ್ಟ್ ಮಾಡಿ. ನಾನು ಈಗ ಅಜಿತಾ, ಎಷ್ಟು ಸೊಣ್ಣ ಆಗ್ಬಿಟ್ಟಿದ್ಯಾ, ಸೊರಗ್ ಹೋಗಿದ್ಯಾ ನೀನು ಅಂತ ಹಗ್ ಮಾಡ್ಕೋತಾರೆ. ಮಾ, ಅದು ನಿನ್ನ ಹತ್ರ ನಾನು ಸ್ವಲ್ಪ ಮಾತಾಡ್ಬೇಕಿತ್ತು ಮಾ. ದಡ್ಡ ಕಣೋ ನೀನು, ದಡ್ಡ. ನೀನು ಮಾತಾಡೋದಕ್ಕಿಂತ ಮುಂಚೆ ನಾನೇ ನಿನ್ನ ಹತ್ರ ಮಾತಾಡಬೇಕು, ಓಕೆನಾ? ಏನ್ಮಾ ಅಜಿತಾ, ಏನು ಗೊತ್ತೇನೋ, ಪಲ್ಲವಿ ಇದ್ದಾಳಲ್ಲ, ಅವಳು ಊರ ಹತ್ರ ಒಂದು ಅಮ್ಮನವ್ರ ಗುಡಿ ಇದೆ ಅಂತೋ,
ಅಮ್ಮನವರು ತುಂಬ ಅಂದರೆ ತುಂಬ ಶಕ್ತಿಶಾಲಿ ಅಂತೆ. ಆ ದೇವಸ್ಥಾನಕ್ಕೆ ಹೋಗಿ ಆ ಕಲ್ಯಾಣಿಯಲ್ಲಿ ಮುಳುಗಿ ಒದ್ದೆ ಬಟ್ಟೆಯಲ್ಲಿ ಆ ದೇವಸ್ಥಾನದಲ್ಲಿರೋ ಅರಳಿ ಮರಕ್ಕೆ ತೊಟ್ಟಿಲಿ ಕಟ್ತು ಅಂತ ಹೇಳಿದ್ರೆ ನಿಮಗೆ ಆದಷ್ಟು ಬೇಗ ಮಗು ಆಗುತ್ತಂತೆ, ಗೊತ್ತಾ ನಿನಗೆ? ಅದಕ್ಕೆ ನಾನು ಭಾನುವಾರ ಅಲ್ಲಿಗೆ ಹೋಗಿ ಬರೋಣ ಅಂತ ಅನ್ಕೊಂಡಿದ್ದೀನಿ. ಹೇ, ಮತ್ ಇನ್ನೊಂದು ವಿಚಾರ, ಅಜ್ಜಿ ಹೇಳ್ತಾ ಇದ್ರು ನಮ್ಮ ಕುಲದೇವರ ಗುಡಿಯಲ್ಲಿ ಮುಂದಿನ ವಾರನ ಮುಂದಿನ ತಿಂಗಳ ಯಾವುದೋ ಒಂದು ಹೇಳಮ್ಮ, ಒಂದು ಹೊಡೆದು ಈ ಥರ ಮಾತಾಡಬಾರ್ದು ಕಣೋ ಅಜಿತಾ, ದೇವರು ಕಣ್ ಕಿತ್ಕೊಂಡು ಬಿಡ್ತಾನೆ. ಸರಿ ಆಯಿತು ಹೇಳು ಅಜಿತಾ, ಏನು ಗೊತ್ತಾ, ಮುಂದಿನ ತಿಂಗಳು ಕೆಂಡ ಹಾಯ್ತಾರಂತೆ. ಆ ಕೆಂಡದ ಮೇಲೆ ಏನಾದರೂ ನಾನು ನಡ್ಕೊಂಡು ಹೋಯ್ತು ಅಂತ ಹೇಳಿದರೆ ಭೂಮಿಗೆ ಹೆರಿಗೆ ಟೈಮಲ್ಲಿ ನೋವೇ ಬರಲ್ವಂತೋ. ಅಮ್ಮ ನೀನು ಏನಮ್ಮ, ನೀನು ಈ ವಯಸ್ಸಲ್ಲಿ ಕೆಂಡದ ಸೇವೆ ಯಾರಾದರೂ ಮಾಡ್ತಾರಾ? ನಿನ್ನ ಕಾಲು ಏನಾಗಬೇಡಮ್ಮ. ಏನಾಗುತ್ತೋ ಅಜಿತಾ, ಅಬ್ಬಬ್ಬಾ ಅಂದರೆ ಬೊಬ್ಬೆ ಬರಬಹುದು ಅಷ್ಟೇ ಅಲ್ವಾ. ನನ್ನ ಚಿಕ್ಕ ಮಗನಿಗೆ ಹೇಳಿದರೆ ಒಂದು ವಾರದಲ್ಲಿ ಆಯಿಂಟ್ಮೆಂಟ್ ಹಚ್ಚಿ ವಾಶಿ ಮಾಡಿಬಿಡ್ತಾನೆ ಅದನ್ನು. ಆದರೆ ನಿನಗೂ ಭೂಮಿಗೂ ಒಂದು ಮಗು ಆಯಿತು ಅಂತ ಹೇಳಿದರೆ ಆ ಮಗುನ ನನ್ನ ಕೈಯಲ್ಲಿ ಎತ್ಕೊಂಡು ಇಡೀ ಮನೆ ಓಡಾಡ್ಬಿಡ್ತೀನೋ ಅಜಿತಾ. ಅಂದಹಾಗೆ ಏನೋ ಮಾತಾಡಬೇಕು ಅಂತ ಬಂದಲ್ಲೋ, ಏನು ವಿಷಯ ಹೇಳು ಮಾ. ಅದು ಸುಮ್ಮನೆ ಮಾತಾಡ್ಸ್ಕೊಂಡು ಹೋಗೋಣ ಅಂತ ಬಂದೆ ಅಮ್ಮ ಅಷ್ಟೇ. ಯಾಕೆ ಭೂಮಿ ಮೇಡಮ್ ಏನು ಮಾತಾಡದೆ ಹಾಗೆ ಸುಮ್ಮನೆ ಕೂತ್ಕೊಂಡ್ಬಿಟ್ರಿ? ಅಮ್ಮ ಏನು ವಿಷಯ ಅಂತ ಕೇಳಿದಾಗ ಮಗು ಬೇಡ ಅಂತ ಹೇಳ್ಬೋದಾಗಿತ್ತಲ್ವಾ? ಅತ್ತೆ ಮಾತಾಡೋದು ಕೇಳಿದ್ರೆ ನನ್ನ ಕೈ ಕಾಲೇ ಓಡ್ತಾ ಇಲ್ಲ ಸಾಹೇಬ್ರೆ. ಈಗ ಅರ್ಥ ಆಯ್ತಾ ಏನ್ ಪ್ರಾಬ್ಲಮ್ ಅಂತ ಹೇಳೋದು? ಈಸಿ, ಹಾಗೆ ಮಾಡಿ ಹೀಗೆ ಮಾಡಿ ಹಾಗೆ ಯಾಕೆ ಮಾಡಿಲ್ಲ ಅಂತ ಹೇಳ್ಬಿಟ್ಟು. ಆದರೆ ಅದನ್ನ ಫಾಲೋ ಮಾಡೋದು ತುಂಬಾ ಕಷ್ಟ ಅಂತ ಕೂತ್ರೆ ಹೇಗ್ ಸಾಹೇಬ್ರೆ? ಈ ಸಮಸ್ಯೆಗೆ ಪರಿಹಾರನೇ ಇಲ್ವಾ? ಈಗ ನಾವಿಬ್ಬರು ಸೆಕೆಂಡ್ ಇನ್ನಿಂಗ್ ಶುರು ಮಾಡಿದೀವಿ ಅಂತ ಮನೆಯವರೆಲ್ಲ ಏನ್ ಮಾಡ್ತಾರೆ ಗೊತ್ತಾ? ಬೆಳಗ್ಗೆ ಬಂದ್ ಕೂಡಲೇ ನೀನು ಇದನ್ನ ಕುಡಿ, ಇದನ್ನ ತಿನ್ನು, ಇಲ್ಲೇ ಕೂತ್ಕೋಬೇಕು, ಇಲ್ಲೇ ನಿಂತ್ಕೋಬೇಕು, ಇಷ್ಟೊತ್ತು ಮಲ್ಕೋಬೇಕು, ಇಷ್ಟೊತ್ತಿಗೆ ಎದ್ದೇಳ್ಬೇಕು, ಇಷ್ಟೊತ್ತಿಗೆ ವಾಕ್ ಮಾಡ್ಬೇಕು ಅಂತ ಎಲ್ಲ ಶುರು ಮಾಡ್ತಾರೆ. ಅವರು ಈ ರೀತಿ ಎಲ್ಲ ನಡ್ಕೊಂಡ್ರೆ ನನಗೆ ಹೇಗೆ ಅನ್ಸುತ್ತೆ ಗೊತ್ತಾ ಸಾಹೇಬ್ರೆ? ನಿಮ್ಗೆ ಒಂದು ಸರ್ತಿನಾದ್ರೂ ನನ್ನ ಜಾಗದಲ್ಲಿ ನಿಂತು ಯೋಚನೆ ಮಾಡಿದೀರಾ? ನನಗೆ ತುಂಬಾ ಕಷ್ಟ ಆಗುತ್ತೆ ಸಾಹೇಬ್ರೆ. ಒಂದ್ ಕೆಲಸ ಮಾಡೋಣವಾ? ಏನು, ಈ ಟಾಪಿಕ್ ಬಗ್ಗೆ ಮಾತಾಡೋದೇ ಬೇಡ ಸಾಹೇಬ್ರೆ. ನಾವೇನೋ ಮಾತಾಡಲಿಲ್ಲ ಅಂದರೆ ಅವರು ಏನೂ ಮಾತಾಡಲ್ಲ ಸಾಹೇಬ್ರೆ. ತಿಂಗಳಿಗೆ ಒಂದು ಸರ್ತಿ ಬಂದು ಭೂಮಿ ಏನಾದರೂ ಗುಡ್ ನ್ಯೂಸ್ ಅಂತ ಕೇಳ್ತಾರೆ. ಅವರಿಗೆ ಒಂದು ವಿಷಯ ಚೆನ್ನಾಗಿ ಅರ್ಥ ಮಾಡಿಸ್ಬೇಕು ಸಾಹೇಬ್ರೆ. ನಾವು ಕಾಂಟ್ರಾಕ್ಟ್ ಮದುವೆಯಾಗಿ ನಿಮ್ಮ ಜೀವನಕ್ಕೆ ಬಂದವಳಿಗೆ ನಿಮ್ಮ ವಂಶದ ಕುಡಿ ಹೆತ್ಕೊಡೋ ಯೋಗ್ಯತೆ ನನಗೆ ಇಲ್ಲ ಅಂತ ನೋಡು. ಮಾತ್ಗೂ ಈ ತರ ಮಾತನ್ನೆಲ್ಲ ಆಡ್ಬೇಡ. ಪ್ರಾಬ್ಲಮ್ ಅಂತ ಹೇಳಿ ನಿನ್ನನ್ನ ನೀನು ಯಾಕೆ ಕೆಳಗಡೆ ನೋಡ್ಕೊತಾ ಇದೀಯಾ? ನೋಡು, ಈ ಪ್ರಾಬ್ಲಮ್ಸ್ಗೆಲ್ಲ ಸೊಲ್ಯೂಷನ್ ಏನು ಅಂತ ನಾನು ನೋಡ್ಕೋತೀನಿ. ದಯವಿಟ್ಟು ಇನ್ನು ನೀನು ಇದರ ಬಗ್ಗೆ ತಲೆ ಕೆಡಿಸ್ಕೋಬೇಡ. ನೀನು ಆರಾಮಾಗಿ ಇರು ಸಾಹೇಬ್ರೆ. ನಿಂತ್ಕೊಳ್ಳಿ. ಅಲ್ಲ, ನಾನು ಬಾಕ್ಸ್ ಕಟ್ಟಿ ಇಟ್ಟಿದ್ದೀನಿ, ನೀವು ಹಂಗೆ ಹೋಗ್ತಾ ಇದ್ದೀರಲ್ಲ. ಥ್ಯಾಂಕ್ಸ್. ಸರಿ ಸತ್ಯಣ್ಣ, ಆಗ್ಲಿಂದ ನೋಡ್ತಾ ಇದ್ದೀನಿ, ಬಂದಾಗಿಂದ ಒಂಚೂರು ಮಾತಾಡ್ಲಿಲ್ವಲ್ಲ, ಏನಾಯ್ತು ನಿಮಗೆ ಅಂತ. ಆಗ ಭೂಮಿ, ಹೌದಲ್ವಾ, ನಮ್ಮ ಸತ್ಯಣ್ಣ ಈ ರೀತಿ ಇರೋರೇ ಅಲ್ಲ. ಈ ಕಾದಿರೋ ಎಣ್ಣೆಗೆ ಸಾಸಿವೆ ಹಾಕಿದ್ರೆ ಚಟಪಟ ಅಂತ ಸಿಡಿಯುತ್ತಲ್ಲ, ಹಂಗೆ ಮಾತಾಡ್ಕೊಂಡು ಇರ್ತಾರೆ. ಯಾಕೆ ಸತ್ಯಣ್ಣ, ಏನಾಯ್ತು? ಯಾಕೆ ಮೈಗೆ ಹುಷಾರಿಲ್ವಾ ಸತ್ಯಣ್ಣ? ಏನಾಯ್ತು ಅದನ್ನಾದ್ರೂ ಹೇಳಿ. ನಮ್ದು ಏನಾದ್ರೂ ತಪ್ಪು ಇದೆಯಾ? ಆಗ ಸತ್ಯಣ್ಣ, ನೀವಿಬ್ಬರು ಮಾಡ್ತಾ ಇರೋದು ತಪ್ಪೇ, ನನಗೂ ಕಿವಿ ಇದೆ. ಮಗು ಬಗ್ಗೆ ನೀವಿಬ್ಬರು ಮಾತಾಡ್ತಾ ಇದ್ರಲ್ಲ, ಅದು ನನ್ನ ಕಿವಿಗೂ ಬಿತ್ತು. ಅಲ್ಲ ಕಣೋ, ನಾನು ಒಬ್ಬ ಲಾಯರ್. ಎಂತೆಂಥ ಕಳ್ಳರನ್ನ, ಸುಳ್ರನ್ನ, ಕಪಟರನ್ನ ಎಲ್ಲರನ್ನೂ ನೋಡಿದ್ದೀನಿ, ಯಾಮಾರ್ಸೋರ್ನ ನೋಡಿದ್ದೀನಿ. ಆದರೆ ನೀವು ಅವರುಗಳಲ್ಲಿ ಮಹಾನ್ ಪಂಟ್ರು, ಪ್ರವೀಣರು. ಮೆಚ್ಚಬೇಕು ಅಲ್ಲ. ಇವನು ಮಾತಾಡೋದು ಏನು? ಮಗು ಬಗ್ಗೆ ಏನ್ ಭವಿಷ್ಯನ ಹೆಣೆಯೋಕೆ ಹೋಗ್ತಾ ಇದ್ದೀರಾ? ನಮ್ಮ ಮಗು ಹಾಗೆ ಇರಬೇಕು, ಹೀಗೆ ಇರಬೇಕು, ಅದಕ್ಕೆ ಇವಳು ಸ್ಪಂದಿಸೋದು ಏನು? ಅದ್ಭುತ. ಉದರ ನಿಮಿತ್ತಂ ಬಹುಕೃತ ವೇಷಂ ಅಂತ ಕೆಲವರು ಕಲಾವಿದರು ಅಭಿನಯಿಸ್ತಾರೆ, ನಾಟಕಗಳನ್ನ ಮಾಡ್ತಾರೆ. ಅದನ್ನೆಲ್ಲ ಮೆಚ್ಚುವಂಥದ್ದು. ಆದರೆ ನೀವು ಧಾರಾವಾಹಿ, ನಾಟಕ, ಸಿನಿಮಾ ಎಲ್ಲ ಮೀರಿದ ನಟ ನಟಿಯರು ಆಗ್ಬಿಟ್ಟಿದ್ದೀರಾ. ಶಬಾಷ್ ಸತ್ಯಣ್ಣ. ನಾವು ಆ್ಯಕ್ಟ್ ಮಾಡ್ತಾ ಇರಲಿಲ್ಲ ಸತ್ಯಣ್ಣ, ಮತ್ತೆ ಏನು ಮಾಡ್ತಾ ಇದ್ರಪ್ಪ? ಆಗ ಭೂಮಿ, ಸತ್ಯಣ್ಣ, ಅದು ಮುಂದೆ ಒಂದು ದಿವಸ ಏನಾದರೂ ನಮಗೆ ಮಗು ಆದರೆ ಆ ಮಗು ಹೇಗಿರಬಹುದು ಅಂತ ಇಮ್ಯಾಜಿನ್ ಮಾಡ್ಕೊಂಡಿದ್ವಿ ಅಷ್ಟೇ. ಇಮ್ಯಾಜಿನೇಷನ್ ಯಾಕೆ ಮಾಡ್ಕೋತೀರಿ? ಅದನ್ನೇ ಸತ್ಯ ಮಾಡ್ಕೊಳ್ಳಿ ಅಂತ ಬಾಯಿ ತುಂಬ ನಾನು ಹೇಳ್ತಾ ಇದ್ದೀನಿ. ನಾನು ಹೇಳೋದ್ರಲ್ಲಿ ಯಾವ ತಪ್ಪು ಇಲ್ಲ, ಸತ್ಯನೇ ಹೇಳ್ತಾ ಇದ್ದೀನಿ. ನೋಡು, ನೀನು ಇವನನ್ನ ಒಪ್ಕೊಳ್ಳೋದಕ್ಕೆ ಕಾರಣಗಳೇ ಇಲ್ಲ, ಹಾಗೆ ನೀನು ಅವಳನ್ನ ದೂರ ಇಡೋದಕ್ಕೆ ಕಾರಣಗಳು ಇಲ್ವೇ ಇಲ್ಲ. ಅಷ್ಟು ಮಾತ್ರ ತಿಳ್ಕೊಳ್ಳಿ. ಇಬ್ಬರು ಪ್ರೀತಿಯಿಂದ ಸಾಮರಸ್ಯದಿಂದ ಬದುಕು ನಡೆಸೋ ಕಡೆ ಯೋಚನೆ ಮಾಡಿ. ಇದರಿಂದ ಮನೆಯವ್ರಿಗೂ ಹೆತ್ತವ್ರಿಗೂ ಸಂತೋಷ ಆಗುತ್ತೆ. ಅದನ್ನು ಬಿಟ್ಟು ಬೇಡ್ದಲ್ಲ ಮಾತಾಡ್ತೀರಾ. ಏನ್ರೋ ಚೆನ್ನಾಗಿರೋಕ್ಕೆ ನಿಮಗೆ ರೋಗ. ಸತ್ಯಣ್ಣ, ಯಾಕೋ ನೀವು ಬೆಳಗ್ಗೆ ತುಂಬ ಇರಿಟೇಟಿಂಗ್ ಆಗಿದ್ದೀರಾ. ಬನ್ನಿ, ಆನ್ ದ ವೇ ಹೋಗ್ತಾ ಒಳ್ಳೆ ಕಾಫಿ ಕೊಡಿಸ್ತೀನಿ, ಕುಡ್ಕೊಂಡು ಮಾತಾಡೋಣ. ಕಾಫಿ ನೀನು ನನಗೆ ಕುಡಿಸೋದು ಯಾಕೆ? ನನಗೇನು ಕಾಫಿ ಕುಡಿಯೋಕೆ ಬರಲ್ವಾ? ನನ್ನ ಹತ್ರ ದುಡ್ಡು ಇಲ್ವಾ? ನಾನು ಟೀ ಮಾಡಿ, ನೀನು ಏನು ಮಾಡಬೇಡ.
ನಿನ್ನ ಟೀ ಬೇಡ, ನನಗೆ ಕಾಫಿನೂ ಬೇಡ, ಟೀನೂ ಬೇಡ. ನಾನು ಅಲ್ಲಿ ಕೋರ್ಟ್ ಕ್ಯಾಂಟೀನಲ್ಲಿ ಕುಡ್ಕೋತೀನಿ. ಆದರೆ ನಾನು ಹೇಳಿದ್ದನ್ನು ಸ್ವಲ್ಪ ಸೀರಿಯಸ್ ಆಗಿ ಯೋಚನೆ ಮಾಡಿ. ಒಳಗಡೆ ಕುದೀತಾ ಇದೆ, ನನಗೂ ಕೂಡ ನಂದು ಒಂದು ಜವಾಬ್ದಾರಿ ಇದೆ ಅಂತ ಹೇಳಿದ್ದು. ನಾನು ಹೋಗಿರ್ತೀನಿ. ನಾನು ಏನೋ ಹೇಳೋಣ ಅಂತ ಬಂದೆ. ಹೇಳಿ. ಬೇಡ ಬಿಡು. ಯಾಕೆ? ಏನು ಹೇಳಿ ಅಲ್ಲ? ಸತ್ಯನ ಹೇಳಿದ ಮಾತುಗಳನ್ನು ಸೀರಿಯಸ್ ಆಗಿ ತಗೋಬೇಡ ಅಂತ ಹೇಳೋಣ ಅಂದ್ಕೊಂಡೆ. ಆದರೆ ನೀನೇನೋ ಅವರ ಮಾತುಗಳನ್ನೆಲ್ಲ ಸೀರಿಯಸ್ ಆಗಿ ತಗೊಂಡಿಲ್ಲ. ಅವರನ್ನು ನೀನು ಕಾಮಿಡಿ ಪೀಸ್ ಅಂದ್ಕೊಂಡ್ಬಿಟ್ಟಿದೀಯಾ? ಅಯ್ಯೋ ಇಲ್ಲಪ್ಪ, ನಾನೇನು ಸತ್ಯನನ್ನ ಕಾಮಿಡಿ ಪೀಸ್ ಆಗಿ ತಗೊಂಡಿಲ್ವೇ? ಅಯ್ಯೋ ಸಾಹೇಬ್ರೆ, ಇದೇನು ಸ್ಟೇಷನ್ಗೆ ಹೋಗ್ತೀನಿ ಅಂತ ಮನೆ ಒಳಗೆ ಹೋಗ್ತಾ ಇದ್ದೀರಾ? ಟಿಫನ್ ಬೇರೆ ಇಲ್ಲೇ ಇಟ್ಟಿದ್ದೀರಾ? ಆಗ ಸಂಗೀತ, ಎಲ್ಲರೂ ಕೇಳಿಸ್ಕೊಳ್ಳಿ. ಎಷ್ಟೋ ದಿನದ ನಂತರ ನಾವೆಲ್ಲರೂ ಒಟ್ಟಿಗೆ ಸೇರಿ ಈ ಬೆಳದಿಂಗಳಲ್ಲಿ ಒಂದು ಒಳ್ಳೆ ಸುಂದರವಾದ ಕ್ಷಣನ ಕಳೀತಾ ಇದ್ದೀವಿ. ಈ ಸುಂದರವಾದ ಕ್ಷಣನ ನಾವೆಲ್ಲರೂ ನೆನಪಿಟ್ಕೊಳ್ಳೋ ರೀತಿ ಸುಖವಾಗಿ ಕಳಿಬೇಕು, ಓಕೆನಾ? ಈ ಕ್ಷಣ ಆಟದ ಕ್ಷಣ. ಈ ಆಟದ ಬಗ್ಗೆ ನಮ್ಮ ಬ್ರಹ್ಮಚಾರಿ ಸತ್ಯ ನಮ್ಮೆಲ್ಲರಿಗೂ ತಿಳಿಸಿಕೊಡ್ತಾನೆ. ಸತ್ಯ ನೀನು ಬಾ. ಆಗ ಸತ್ಯನ, ಹೋಯ್ ಸಂಗೀತಮ್ಮ, ಬರೀ ಸತ್ಯ ಅಂದ್ರೆ ಸಾಕು, ಅದು ಎಂಥದ್ದು ಬ್ರಹ್ಮಚಾರಿ ಸತ್ಯ ಅಂತ? ಅಯ್ಯೋ, ನಾನು ಇಷ್ಟು ಬಡ್ಕೊಂಡ್ರು ನೀನು ಮದುವೆ ಆಗೋ ಮನಸ್ಸು ಮಾಡ್ಲಿಲ್ವಲ್ಲ, ಇನ್ನು ಏನ್ ಮಾಡ್ಲಿ ಹೇಳು? ಆಯ್ತು ಸರಿ, ಈಗ ಬಂದು ಆಟದ ಬಗ್ಗೆ ತಿಳಿಸಿಕೊಡು ಅಂದ್ರೆ ವಿವರಿಸ್ಬೇಕು. ಹಾ ಹೌದು, ಹಾ, ನಿರೂಪಣೆ ನಮ್ಮದೇ. ಹಾಗೆ ಇದ್ರೆ ತಾವು ಕೂತ್ಕೊಳ್ಳಿ. ಹೋಗಿ. ದೇವರ ಸನ್ನಿಧಿಯ ಆತ್ಮೀಯ ಬಂಧುಗಳೇ, ಹಾಗೆ ಕುಟುಂಬದವರಿಗೆ ಎಲ್ಲರಿಗೂ ಸ್ವಾಗತ ಸುಸ್ವಾಗತ. ಎಂದಿನಂತೆ ನಾವು ಹಲವಾರು ಕಾರ್ಯಕ್ರಮಗಳನ್ನು ಈ ಮನೆಯಲ್ಲಿ ಮಾಡ್ತಾ ಬಂದಿದ್ದೀವಿ. ಸುಂದರವಾದ ಕಾರ್ಯಕ್ರಮ ಆಗಿರಲಿ, ಸಂತೋಷದ ಕಾರ್ಯಕ್ರಮ ಆಗಿರಲಿ, ಹುಟ್ಟು ಹಬ್ಬ ಆಗಿರಲಿ ಇತ್ಯಾದಿ. ಅದರ ಜೊತೆಗೆ ಏನು ಅಂದರೆ ಎಲ್ಲರ ಮನಸ್ಸು ಸುಂದರವಾಗಿ ಇರೋದ್ರಿಂದ ಈ ಸುಂದರವಾದ ಕಾರ್ಯಕ್ರಮದ ಜೊತೆಗೆ ಇವತ್ತಿನ ದಿನ ಒಂದು ಅದ್ಭುತ ಕಾರ್ಯಕ್ರಮ ನಡೆಯಲಿದೆ. ಅದು ಮನಸ್ಸು, ದೇಹ ಮತ್ತು ಮೆದುಳಿಗೆ ಸಂಬಂಧಪಟ್ಟಿದ್ದು, ಮತ್ತೆ ಸತ್ಯವಾಗಿ ಇರುವಂಥದ್ದು, ಮತ್ತೆ ಧೈರ್ಯವಾಗಿ ಇರುವಂಥದ್ದು. ಅದೇ ಟ್ರೂತ್ ಆರ್ ಡೇರ್ ಅಂದ್ರೆ ಸತ್ಯ ಮತ್ತು ಧೈರ್ಯ. ಈ ಕೆಲಸ ಏನ್ ಮಾಡುತ್ತೆ ಅಂದ್ರೆ, ಈ ಬಾಟಲ್ ಅನ್ನ ನಾನು ಹೀಗೆ ಇಡ್ತೀನಿ, ಹೀಗೆ ಇಟ್ಟು ಒಂದು ಸುತ್ತು ತಿರುಗಿಸ್ತೀನಿ. ಅದು ಯಾರ ಕಡೆಗೆ ಬಂದು ವಾಲುತ್ತೋ ಸತ್ಯನ ಜಾಗದಲ್ಲಿ ವಾಲ್ತು. ಆದರೆ ಸತ್ಯ ಇಲ್ಲಿ ಇದ್ದಾನೆ. ಹಾಗೆ ಸತ್ಯನ ಮೇಲೆ ಏನಾದ್ರೂ ಬಂದ್ರೆ ಆಗ ನೀವು ಮನೆಯ ಸದಸ್ಯರೆಲ್ಲ ಸೇರ್ಕೊಂಡು ಸತ್ಯ ಹೇಳು, ಧೈರ್ಯವಾಗಿದ್ದರೆ ಅಂತ ಹೇಳ್ಬೋದು, ಅಥವಾ ಧೈರ್ಯವಾಗಿದ್ದರೆ ಸತ್ಯ ಹೇಳು ಅಂತಾನು ಹೇಳ್ಬೋದು. ಅಂದ್ರೆ ಅವರಿಗೆ ಏನ್ ಬೇಕಾದ್ರೂ ಮಾಡಿಸ್ಬೋದು ದೈಹಿಕವಾಗಿ ಎಲ್ಲ. ಅಂದ್ರೆ ಅರ್ಥಾತ್ ಪ್ರಶ್ನೆಗಳನ್ನ ಕೇಳ್ಕೊಂತ ಹೋಗಿ ಅವರು ಮನಸ್ಸಿಂದ ಸ್ವಚ್ಛವಾಗಿ ಸತ್ಯವನ್ನೇ ಹೇಳ್ತಾರೆ. ಅಥವಾ ಏನಾದ್ರೂ ಅವರಿಗೆ ದೈಹಿಕವಾಗಿ ಏನಾದ್ರೂ ಮಾಡಿಸ್ಬೇಕು ಅಂದ್ರೆ ತಕದಿಮಿತ ಅದನ್ನು ಮಾಡ್ತಾರೆ. ಇದು ನಿಮ್ಮ ಕಾರ್ಯಕ್ರಮ. ಸ್ವಾಗತ ಸುಸ್ವಾಗತ. ಆಗ ಸಂಗೀತ, ಸತ್ಯ, ಏನೋ ಅಪ್ಪ ನೀನು ಇಷ್ಟು ಉದ್ದ ಹೇಳಿದೆ, ಆದ್ರೆ ನನಗೆ ಅದರಲ್ಲಿ ಅರ್ಥ ಆಗಿದ್ದು ಅಲ್ಪ ಸ್ವಲ್ಪ ಕಣೋ. ಅದನ್ನ ನೀನು ಇಷ್ಟು ಹೇಳ್ಬಿಟ್ಟೆ ಮುಗಿಸ್ಬಹುದೋ ಆಗಿತ್ತಪ್ಪ. ನನಗೆ ಅರ್ಥ ಆಗಿದ್ದು ಇಷ್ಟೇ. ಬಾಟಲ್ ಅನ್ನ ತಿರುಗಿಸ್ಬೇಕು, ಅದು ಒಂದು ಕಡೆ ನಿಂತ್ಕೊಳ್ಳುತ್ತೆ. ಯಾವ ಕಡೆ ನಿಂತ್ಕೊಂಡಿರುತ್ತೋ ಮಿಕ್ದವ್ರು ಹೇಳಿದ್ದನ್ನೆಲ್ಲ ಅವರು ಮಾಡಬೇಕು. ಇಷ್ಟೇ ತಾನೇ? ಅಷ್ಟೇ. ಅಯ್ಯೋ, ಇಷ್ಟಕ್ಕೆ ಇಷ್ಟು ಉದ್ದ ಹೇಳಿದೆಯಲ್ಲೋ. ವಿವರಿಸಿ ಹೇಳಿದೆ, ಕ್ಷಮೆ ಇರಲಿ. ಈಗ ಆಟ ಶುರು ಹಚ್ಕೊಳ್ಳೋಣ. ಈಗ ನಾನು ಬಾಟಲ್ ಅನ್ನ ತಿರುಗಿಸ್ತೀನಿ. ಅದು ಯಾರ ಕಡೆಗೆ ವಾಲುತ್ತೋ ಅವರ ಸರಿದಿ ಶುರುವಾಗುತ್ತೆ. ತಿರುಗಿಸು. ನಚ್ಚಿ ಅಂಜು ಕಡೆಗೆ ನಿಲ್ಲುತ್ತೆ. ನಿಮ್ಮ ಕಡೆಗೆ ಮುಖ ಮಾಡಿರೋದ್ರಿಂದ ಈಗ ಟ್ರೂತ್ ಆರ್ ಡೇರ್ ಯಾವುದನ್ನ ಆಯ್ಕೆ ಮಾಡ್ಕೋತೀರಿ? ಇಬ್ರು ಮಾತಾಡ್ಕೊಂಡು ಹೇಳಿ. ಆಗ ನಚ್ಚಿ, ಡೇರ್. ಎಲ್ರೂ ಚಪ್ಪಾಳೆ. ಹಾಗಿದ್ದರೆ ತಾವು ಈಗ ವೇದಿಕೆಗೆ ಬನ್ನಿ. ಸತ್ಯನ ಏನ್ ಮಾಡ್ಬೇಕು ಹೇಳಿ. ಸತ್ಯನ ಏನ್ ಮಾಡ್ಬೇಕು ಅಂತ ಮನೆಯ ಸದಸ್ಯರು ಹೇಳ್ತಾರೆ, ನೀವು ಹೇಳಿ. ಎಲ್ಲರೂ ಸೇರಿ ಡ್ಯಾನ್ಸ್ ಅಂತಾರೆ. ನಚ್ಚಿ ಹಾಗೂ ಅಂಜು ಡ್ಯಾನ್ಸ್ ಮಾಡ್ತಾರೆ. ಅಮೋಘ ನೃತ್ಯಕ್ಕೆ ಧನ್ಯವಾದಗಳು. ಈಗ ನಿಮ್ಮ ಸರದಿ, ನೀವು ಈಗ ತಿರುಗಿಸ್ಬೇಕು. ಏನೇ ಹೇಳಿ, ಇದರ ಮೂತಿ ಈಗ ಸುಂದರವಾದ ಜೋಡಿ ಹತ್ರ ತಿರುಗಿಬಿಟ್ಟಿದೆ. ಈಗ ಏನ್ ಮಾಡೋದು ಅಂತೀರಿ? ಟ್ರೂತ್ ಆರ್ ಡೇರ್. ಆಗ ಅಜಿತ್, ಡೇರ್. ಆಗ ಸತ್ಯನ ಡೇರ್ ಅಂತ ಒಪ್ಕೊಂಡಿದ್ದಾರೆ. ಆ ಡೇರಿಗೆ ತಾವು ಏನ್ ಮಾಡಿಸ್ಬೇಕು ಅಂತ ನೀವು ಯಾರಾದ್ರೂ ಹೇಳಿ. ಆಗ ಸಂಗೀತ, ನಾನು ಹೇಳ್ತೀನಿ. ಅಮ್ಮ, ಸ್ವಲ್ಪ ಹುಷಾರಾಗಿ ಯೋಚನೆ ಮಾಡಿ ಹೇಳು. ಸುಮ್ಮನೆ ಇರೋ. ನಾನು ಸಿಂಪಲ್ ಆಗಿರೋದನ್ನೇ ಹೇಳ್ತೀನಿ. ಏನೂ ಇಲ್ಲ, ಸಿಂಪಲ್ ಆಗಿ ನನ್ನ ಮಗ ರೆಬಲ್ ಸ್ಟಾರ್ ಅಂಬರೀಶ್ ತರ ಮಾತಾಡಬೇಕು, ನನ್ನ ಸೊಸೆ ಸಂಪತ್ತಿಗೆ ಸವಾಲ್ ಮಂಜುಳ ತರ ಆಕ್ಟ್ ಮಾಡಬೇಕು, ಅಷ್ಟೇ. ಅದ್ಭುತ. ವೇದಿಕೆಗೆ ತಾವು ಬರಬೇಕು. ಇವತ್ತಿಗೆ ಇಲ್ಲಿನ ಸಂಚಿಕೆ ಮುಕ್ತಾಯವಾಗುತ್ತದೆ. ಮುಂದಿನ ಸಂಚಿಕೆಯಲ್ಲಿ ಅಜಿತ್, ಏನೇ ಬುಲ್ಬುಲ್ ಮಾತಾಡಕ್ಕಿಲ್ವಾ? ಆಗ ಭೂಮಿ, ಹೆಂಗೋ ಇದೆ ಮೈಗೆ, ಚಳಿಗೆ ಜುಮ್ ಜುಮ್ ಅಂತ ಐತಿ. ಬಿಕ್ನಾಸಿ, ನಾವು ಯಾರೂ ಶಾರದಮ್ಮನ ಕಡೆ ಗಮನನೇ ಹರಿಸ್ತಾ ಇಲ್ಲ. ಆಗ ಶ್ರವಣ್, ಶಾರದನಿಗೆ ಮೊದಲಿಂದಾನು ಸಂಗೀತ ಅಂದ್ರೆ ತುಂಬಾ ಇಷ್ಟ. ಆಗ ಅಜಿತ್, ದೇವಯಾನಿಯತ್ತೆ, ನೀವೇ ಯಾಕೆ ಹಾಡನ್ನ ಶುರು ಮಾಡಬಾರ್ದು? ಆಗ ದೇವಯಾನಿ ಹಾಡ್ತಾರೆ, ನಂತರ ಸಂಗೀತ ಹಾಡ್ತಾರೆ. ಸಂಗೀತ ಹಾಡಿದ ನಂತರ ಜಾ ಬರುತ್ತೆ. ಆಗ ಶಾರದಾ ಅವರು ಝಾ ಅಂತಾರೆ. ಎಲ್ಲರೂ ಅವರನ್ನ ನೋಡಿ ಶಾಕ್ ಆಗ್ತಾರೆ. ಥ್ಯಾಂಕ್ ಯು ಫಾರ್ ವಾಚಿಂಗ್.